ಪಹಲ್ಗಾಮ್ ದಾಳಿ ಹಾಗೆಯೇ ಸುಹಾಸ್ ಶೆಟ್ಟಿ ಕೊಲೆಯನ್ನ ಖಂಡಿಸಿ ಮೇ 5ರಂದು ಚಿಕ್ಕಮಗಳೂರು ಬಂದ್ಗೆ ಕರೆ ಕೊಡಲಾಗಿದೆ. ಬಂದ್ಗೆ ಕರೆ ಕೊಟ್ಟಿರುವಂಥದ್ದು ಬಜರಂಗ ದಳ ಹಾಗೆಯೇ ವಿಶ್ವ ಹಿಂದೂ ಪರಿಷತ್. ಪಾಕ್ ಪ್ರೇರಿತ ಮುಸ್ಲಿಮರು ಹಾಗೆಯೇ ಬಾಂಗ್ಲಾ ಉಗ್ರರಿಂದ ಹಿಂದೂಗಳ ಕೊಲೆ ಆಗ್ತಾ ಇದೆ. ಬಂದ್ಗೆ ಸಹಕರಿಸುವಂತೆ ಜನರಲ್ಲಿ ಬಜರಂಗ ದಳದವರು ಹಾಗೆಯೇ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಿಂದೂ ಎಂಬ ಕಾರಣಕ್ಕೆ ಸುಹಾಸ್ ಶೆಟ್ಟಿಯ ಕೊಲೆ ಆಯಿತು. ಹಾಗೆಯೇ ಅಂಗಡಿ ಮುಂಗಟ್ಟು ಮುಚ್ಚುವಂತೆ ವ್ಯಾಪಾರಸ್ಥರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಹಲ್ಗಾಮ್ ದಾಳಿ ಹಾಗೆಯೇ ಸುಹಾಸ್ ಶೆಟ್ಟಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಕೊಲೆಯನ್ನು ಖಂಡಿಸಿ ಬಂದ್ಗೆ ಕರೆ ಕೊಡಲಾಗಿದೆ. ಮೇ 5ರಂದು ಚಿಕ್ಕಮಗಳೂರು ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು ಬಜರಂಗ ದಳ ಹಾಗೆಯೇ ವಿಶ್ವ ಹಿಂದೂ ಪರಿಷತ್. ಪಾಕ್ ಪ್ರೇರಿತ ಮುಸ್ಲಿಮರು ಹಾಗೆಯೇ ಬಾಂಗ್ಲಾ ಉಗ್ರರಿಂದ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ, ದಾಳಿ ಆಗ್ತಾ ಇದೆ ಅನ್ನುವಂಥದ್ದಾಗಿ ಆಕ್ರೋಶವನ್ನು ಇದೇ ವೇಳೆ ವ್ಯಕ್ತಪಡಿಸಿದರು. ಅದರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿಕ್ಕಮಗಳೂರು ಜಿಲ್ಲೆಯ ಜನತೆಯಲ್ಲಿ ಒಂದು ಮನವಿ ಮಾಡ್ತಾ ಇದ್ದಾವೆ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡಿದಾಗ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ್ ಪ್ರೇರಿತ ಮುಸಲ್ಮಾನರು ಮತ್ತು ಬಾಂಗ್ಲಾ ದೇಶದ ನುಸುಳುಕೋರರು, ಪಶ್ಚಿಮ ಬಂಗಾಳ ಇರ್ಬೋದು, ಕಾಶ್ಮೀರದ ಪಹಲ್ಗಾಮ್ ಇರ್ಬೋದು, ಇಂಥ ಕಡೆ ಎಲ್ಲ ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ಮೊನ್ನೆ ಬಜರಂಗ ದಳದ ಕಾರ್ಯಕರ್ತನನ್ನು ಹಿಂದೂ ಅನ್ನೋದಕ್ಕೋಸ್ಕರ ಅವನನ್ನು ಇವತ್ತು ತುಂಬ ದಿನಗಳಿಂದ ವ್ಯವಸ್ಥಿತ ಸಂಚು ರೂಪಿಸಿ ಅವನನ್ನು ಕೊಲೆ ಮಾಡಿದ್ದಾರೆ. ಇದನ್ನೆಲ್ಲವನ್ನು ನೋಡಿದಾಗ ಹಿಂದೂಗಳನ್ನು ಹತ್ಯೆ ಮಾಡ್ತಕ್ಕಂಥ ಕೆಲಸ ಇಡೀ ದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಚಿಕ್ಕಮಗಳೂರು ಜಿಲ್ಲೆಯನ್ನು ಸ್ವಯಂ ಘೋಷಿತ ಬಂದ್ ಕರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ವ್ಯಾಪಾರಸ್ಥರಲ್ಲಿ, ನಾಗರಿಕರಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಸ್ವಯಂ ಘೋಷಿತ ಬಂದ್ ಕರೆಗೆ ತಾವೆಲ್ಲರೂ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ವಿಶ್ವ ಹಿಂದೂ ಪರಿಷತ್ತಿಗೆ ಸಹಕಾರ